ಮತ್ತೆ ಸ್ಟಾರ್ಟ್ ಆದ ಡಿ ಬಾಸ್ ಕೇಸ್. ಅಯ್ಯೋ ಶಿವನೇ, ಎಂಥ ವಿಷಯ ಅಂತಂದ್ರೆ ಇವಾಗ ನಾನು ಸ್ಟಾರ್ಟಿಂಗ್ ಡ್ಯೂಟಿ ಮುಗಿಸ್ಕೊಬಂದು ಓಪನ್ ಮಾಡಿದೆ ಫೇಸ್ಬುಕ್ಕ, ಎಲ್ಲ ನ್ಯೂಸಲ್ಲೂ ಮತ್ತೆ ಡಿ ಬಾಸ್ ಅವ್ರಿಗೆ ಏನೇನೋ ಅದು ಆಳು ಮುಳು ಅಂತ ಹೇಳ್ತಾಯಿದ್ರು. ಅದನ್ನು ನಾನು ಜಾಸ್ತಿ ನೋಡೋಕೆ ಹೋಗಲಿಲ್ಲ. ಏನಪ್ಪ ವಿಷಯ ಅಂತಂದರೆ, ಈ ಪುನೀತ್ ಅನ್ನೋವಂಥ ಡಿ ಕಂಪನಿ ಗ್ಯಾಂಗ್ನ ಒಬ್ಬ ಗ್ರೂಪ್ನ ಅಡ್ಮಿನ್ ಮಾಡಿರುವಂಥ ಒಂದು ಕೆಲಸ, ತಪ್ಪು ಕೆಲಸ. ಒಂದು ನಾನು ಹೇಳ್ತಾ ಇದ್ದೀನಿ, ಇಷ್ಟು ವರ್ಷ ಜೈಲು ಡಿ ಬಾಸ್ ಅವರು ಜೈಲಿರೋಕ್ಕೆ ಅಭಿಮಾನಿಗಳೇ ಕಾರಣ ನನ್ನ ಪ್ರಕಾರ. ಈಗಲೂ ಕೂಡ ಅವರು ಇನ್ನಷ್ಟು ವರ್ಷ ಜೈಲಿರ್ಸೋಕ್ಕೆ ಅಭಿಮಾನಿಗಳೇ ಕಾರಣ ಅಂತ ನಿಮ್ಮದು ಅಭಿಮಾನಿ ಅಲ್ಲ, ಅಂಧಾಭಿಮಾನ. ಅಭಿಮಾನಿ ಇರಬೇಕು, ಅಂಧಾಭಿಮಾನಿ ಇರಬಾರ್ದು ಅಂತ ಎಲ್ಲರೂ ಯಾಕೆ ಹೇಳ್ತಾರೆ ಹೇಳಿ? ಜಾಸ್ತಿ ಪ್ರೀತಿ ಇರಬೇಕು, ಅತಿ ಪ್ರೀತಿ ಇರಬಾರ್ದು. ಯಾವಾಗಲೂ ಅತಿ ಪ್ರೀತಿ ಅದು ಮುಳ್ಳಾಗ್ತ. ನೀವು ಮಾಡ್ಕೊಂಡಿರೋವಂಥವು ಎಂಥ ದೊಡ್ಡ ತಪ್ಪುಗಳು ಅಂತಂದ್ರೆ, ಈ ಡಿ ಕಂಪ್ನಿಯವರು ಒಬ್ಬರು ಅವನು ಪುನೀತ್ ಅನ್ನೋ ಒಂದು ಅಡ್ಮಿನ್ನು ಮತ್ತು ವೇಣು ಸುಹಾಸ್ ಅಂತ ಈ ಮೂವರು ಸೇರಿ ಒಬ್ಬ ಸಾಕ್ಷಿದಾರನ ಬೆದರಿಗೆಲ್ಲ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಬೆದರಿಕೆ ಹಾಕ್ತಾರಂತ. ನೀನು ಮಾಡ್ತಿರೋದು ಸಾಕ್ಷಿ ಹೇಳಬೇಡ ಕೋರ್ಟಲ್ಲಿ ದರ್ಶನ್ ಪರವಾಗಿ ಅಂತ ಬೆದರಿಕೆ ಹಾಕಿದಾರಂತ. ಅದನ್ನು ಆ ಬೆದರಿಕೆ ಹಾಕ್ಸ್ಕೊಂಡು ಅವನ್ನ ಡೈರೆಕ್ಟ್ ಕೋರ್ಟಲ್ಲಿ ಹೇಳ್ಬಿಟ್ಟವನ್ನ. ಈಗ ಅವ್ರ ಮೂವರ್ನೂ ಜೈಲೊಳಗೆ ಹಾಕೊಂಡು ಸರಿಯಾಗಿ ಹೋಗ್ತಾವ್ರೆ. ಹಾಂ, ಇವೆಲ್ಲ ಯಾಕ್ರಿ ಬೇಕಿತ್ತು ನಿಮಗೆಲ್ಲ? ಎಷ್ಟೇ ಹೇಳಿದ್ರು ಕೇಳಲ್ವಲ್ಲ ಜನಗಳು. ನಿಜವಲ್ಲೂ ಅಭಿಮಾನಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಡಿ ಬಾಸ್ ಅವರು ಜೈಲೊಳಗೆ ಇರೋಕೆ ಅಭಿಮಾನಿಗಳು ಮುಖ್ಯವಾದ ಕಾರಣ ಆಗ್ತಾಯಿದ್ದಾರೆ. ಇನ್ನೂ ಅದು ನಿಜ ಸತ್ಯ ಅನ್ನೋ ಮಾತು ಗೊತ್ತಾಗ್ತಾಯಿದೆ. ಪದೇ 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 ಎಷ್ಟು ಅಂತ ತಡ್ಕಂದ ಜೈಲೊಳಗಿರುವಂಥ ಒಂದು ಜೀವ, ಅದು ಅಷ್ಟು ವರ್ಷದಿಂದ ಜೈಲವನ. ನೀವುಗಳು ಮಾಡ್ತಿರುವಂಥ ಕೆಲಸಗಳಿಗೆ ಇದು ಯಾರಾದರೂ ಮಾಡಿಸ್ತಿದ್ದಾರೋ ಇಲ್ಲ ಇವರೇ ಮಾಡ್ತಿದ್ದಾರೋ ಏನು ಅನ್ನೋದೇ ಅರ್ಥ ಆಯ್ತಿಲ್ಲ. ಈ ಥರ ಒಂದು ತಪ್ಪುಗಳನ್ನ ಮಾಡಿ ಮಾಡಿ ಇನ್ನಷ್ಟು ವರ್ಷ ಅವರು ಜೈಲು ಕೊಳೆಯಂಗೆ ಮಾಡ್ತಾಯಿದ್ದಾರೆ. ಯಾವ್ದಾರು ಒಂದು ಒಳ್ಳೆ ಕೆಲಸ ಆಗಿ ಬಂದು ಹೊರಗಡೆ ಬಂದುಬಿಟ್ರೆ ಸಾಕು ಅಂತ ಜನಗಳು ಕಾಯ್ತಾ ಇರ್ತಾರೆ, ಅಭಿಮಾನಿಗಳು ಕಾಯ್ತಿರ್ತಾರೆ. ಈ ಅಂಧಾಭಿಮಾನಿಗಳು ಇರೋರು ಏನು ಮಾಡೋದು, ಅವ್ರನ್ನ ಬೈಲಬಾರ್ದು. ಅವ್ರು ಮಾಡೋಂಥ ಅವ್ಯವಹಾರಗಳಿಗೆ ಏನೇನೋ ಮಾಡೋಂಥ ಕೆಲಸಗಳಿಗೆ, ಕೆಟ್ಟ ಕೆಲಸಕ್ಕೆ ಇನ್ನೂ ಕೆಲವು ವರ್ಷ ಜೈಲಿಗೆ ಫಿಕ್ಸ್ ಮಾಡೋಂಗೆ ಮಾಡಿಬಿಡ್ತಾರೆ. ಈ ಒಂದು ನ್ಯೂಸು ಸುಪ್ರೀಂ ಕೋರ್ಟ್ವರೆಗೂ ಹೋಗೋದ. ಇತ್ತೀಚೆಗೆ ಬಂದಂಥ ಹೊಸ ಒಂದು ಲಾಯರ್ ಕಟ್ಟರಲ್ಲ, ಆ ಲಾಯರ್ಗಳು ಯಾವುದೋ ಒಂದು ವಿಷಯನ ಮತ್ತೆ ಒಂದು ವರ್ಷ ಬೇಲ್ ಕೊಡಲೇಬಾರ್ದು ಅನ್ನೋ ಒಂದು ನ್ಯೂಸ್ ಕೊಟ್ಟಾಗ ಮತ್ತೆ ಹೊಸ ಲಾಯರ್ ಬಂದು ಅರ್ಜಿ ಸಲ್ಲಿಕೆ ಮಾಡಿದರು. ಬೇಲ್ ಕೊಡಬೇಕು, ಸ್ವಲ್ಪ ಬೇಗ ವಿಚಾರಣೆ ಮಾಡಬೇಕು ಅನ್ನೋ ಒಂದು ಮಾಹಿತಿನ ಕೊಡಬೇಕು ಅನ್ನೋ ಒಂದು ಇದರದಿಂದ ಹೊಸ ಒಂದು ಲಾಯರ್ ಕೊಟ್ಟಿದ್ರು. ಆದರೆ ಈಗ ಮತ್ತೆ ತಗಲಕ್ಕಂದು ಇವ್ರುಗಳಿಂದ ಇನ್ನೂ ಅದೆಲ್ಲ ಹಾಳಾಯಿತು. ಆ ಲಾಯರು ಕೊಟ್ಟಿದ್ದು ಇದಾಗೋಯ್ತು, ಮಣ್ಣಾಯಿತು. ಇವ್ರ ಕೈಯಿಂದ ಮಣ್ಣು ಪಾಲಾಯಿತು. ಹಾಗಾದ್ರೆ ಮತ್ತೆ ಇವರು ಮೂವರು ಜೈಲಿಗೆ ಹಾಕ್ಬಿಟ್ಟು ರುಬ್ತಾರೆ. ಇನ್ನೊಂದು 2-3 ದಿನ ನ್ಯೂಸ್ಲಿ ಅದು ಸೊತ್ತು ಇದ್ಕೊಳ್ಳು ಅದಕ್ಕಾಳು ಹಿಂಕತೆ ಏನೋ ಒಂದು ಮಾಡಿ ಮುಗಿಸ್ಬಿಡ್ತಾರೆ. ಅದಾಗಿ ದರ್ಶನ ಜೀವನ ಪರ್ಯಂತ ಜೈಲೇ ಕೊಳಗೆ ಮಾಡಿಬಿಡ್ತಾರೆ. ಅಂಧಾಭಿಮಾನಿ ಅಳುವಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅನ್ನಿಸೋದು ಕಮೆಂಟ್ ಮಾಡಿ. ಯಾಕಂದರೆ ಅಷ್ಟೊಂದು ಕುಲಿಗೆಟ್ಟವ್ರೆ ನಮ್ಮ ದರ್ಶನ ಅಭಿಮಾನಿಗಳು. ಒಂದು ಒಳ್ಳೆ ಅಭಿಮಾನಿಗಳಿಗೂ ಒಂದು ಕೆಟ್ಟ ಹೆಸರು ತಂದು ಕೊಡೋಂಥ ಅಂಧಾಭಿಮಾನಿಗಳು ಹುಟ್ಕೊಬಿಟ್ರೆ ಅವರು ಎಷ್ಟೇ ಮಾಡಿದ್ರು ಅವ್ರ ಪಾಡ್ಗೆ ಅವ್ರ ಪಾಡ್ಗೆ ಅವ್ರ ಮನೆಯವ್ರ ನೋಡ್ಕೋತಾರೆ. ನಿಮ್ಗೆ ಬಾಯಿ ಮುಚ್ಕೊಂಡು ಮನೇಲಿ ಇರೋಕ್ಕಾಗಲ್ವಾ? ನಿಮ್ಮ ಕೆಲಸ ನೀವು ಮಾಡೋಕ್ಕಾಗಲ್ವಾ? ಯಾವುದೋ ಒಂದು ಪೋಸ್ಟ್ಗಳು ಮಾಡ್ಕೊತಿದ್ದು ಬಾಯಿ ಮುಚ್ಕೊಂಡು ಮನೇಲಿ ಇರಬೇಕು. ನಿಮ್ಮ ಪಾಡಿಗೆ ನೀವು ರೀಲ್ಸ್ ನೋಡ್ಕೊ ಇರಬೇಕು. ಅದು ಬಿಟ್ಬಿಟ್ಟು ಅವ್ರ ಮನೆಯವ್ರಿಗೆ ಇಲ್ಲಿದ್ದಂಥ ತಲೆನೋವು ನಿಮ್ಗಳ ತಲೆನೋವು ತಗೊಂಡು ಏನು ಮಾಡಿಬಿಟ್ಟಾರೆ? ಅವ್ರನ್ನೆಲ್ಲ ಇವತ್ತೇ ಕರ್ಕೊಬಂದ್ಬಿಟ್ರೆ ಜೈಲಿಂದ ಹೊರಗಡೆ. ಏನಾದರೂ ಕಾನೂನು ಪ್ರಕಾರ ಎಷ್ಟು ದಿನಕ್ಕೆ ಬರಬೇಕು, ಏನು ಮಾಡಬೇಕು, ಮಾಡಬೇಕು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರ ಮನೆಯವರು ಸುಮ್ಮನೆ ಇರ್ತಾರೆ. ಅದನ್ನು ನೋಡ್ಕೊಳ್ನಾರ್ದೆ ಇವರು ಇವತ್ತೇ ಇದು ನಾಳೆಗೆ ಇವತ್ತು ಕೋರ್ಟ್ಗೆ ಹೋಗ್ಬಿಟ್ಟು ಸಾಕ್ಷಿಗಳನ್ನು ಬೆದರಿಸ್ಬಿಟ್ಟು ಅವ್ನ ಕೈಲಿ ಸುಳ್ಳು ಸಾಕ್ಷಿ ಅಂತ ಏನೋ ಒಂದು ಮಾಡಿಸ್ಬಿಟ್ಟು ಹೊರಗೆ ಕರ್ಕೊಬಂದುಬಿಟ್ರೆ ಆ ವಿಚಾರನೆ ಎಷ್ಟು ನಡಿಬೇಕು, ಏನು ನಡಿಬೇಕು, ಎತ್ತ ಎಲ್ಲನೂ ತಿಳ್ಕೊಳ್ದೆ ಪೊಲೀಸರುಗಳು ಸುಮ್ಮನೆ ಇರೋಲ್ಲ. ಕೋರ್ಟು ಸುಮ್ಮನೆ ಇರೋಲ್ಲ, ನ್ಯಾಯನ ಸುಮ್ಮನೆ ಇರೋಲ್ಲ. ಇದೆಲ್ಲ ಸರಿಯಾಗಬೇಕು ಅಂತಂದ್ರೆ ನೀವು ಬಾಯಿ ಮುಚ್ಚಿರ್ಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಬೆದರಿಸ್ಬಿಟ್ಟು ಅದೆಲ್ಲೆಲ್ಲ ಕರ್ಕೋಗಿ ಏನಾದ್ರು ಮಾಡಿ ಸಾಯಿಸ್ಬಿಟ್ರೆ ತಿರ್ಗಿ ನೀವು 3 ಜೈಲಿಗೆ ಹೋಗೋರೆಲ್ಲ ಅದ್ರ ಮೇಲೆ ತೆಗೆದು ದರ್ಶನ ಮೇಲೆ ಹಾಕ್ಬಿಡೋರು. ಅದಲ್ಲದೆ ಈಗ ಯಾವ ಒಬ್ಬ ಅಡ್ಮಿನ ಕೂತ್ ನನ್ನ ಮಗ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಇದೆಲ್ಲ ಸರಿ ಅಂತ ಗೊತ್ತಾದ್ರೆ ಸಾಕು, ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆದರೂ ಆಗುತ್ತೆ, ಅಥವಾ ಮರಣದಂಡನೆ ಆದರೂ ಏನು ಇವ್ರಪ್ಪ ಕಾನೂನು ಎಷ್ಟು ಸಿಟ್ಟು ಬರ್ತದೆ ಗೊತ್ತಾ? ಕಾನೂನು ಹೆಂಗಿರುತ್ತೆ ಏನಿರುತ್ತೆ ಗೊತ್ತಾಗಲ್ಲ ನಿಮ್ಗೆ. ಅಷ್ಟು ಏನು ಗೊತ್ತಿಲ್ಲ ಮಾಡಿದ್ರೆ ಸುಮ್ಮನೆ ಬರೆದು ಬಿಡೋದು, ಹಾಕ್ಬಿಡೋದು. ಏನು ಬುದ್ಧಿ ಕಲ್ತು ಮಡಗಿದಾರೋ ಫೇಸ್ಬುಕ್ಕಲ್ಲಿ ಅಂದ್ಬಿಟ್ಟು ದರ್ಶನ್ ಬಗ್ಗೆ ಏನು ಸಿಕ್ಕಿದ್ರು ಬರೆದು ಬಿಡೋದು, ಹಾಕ್ಬಿಡೋದು. ಇಷ್ಟೇ ನಿಮ್ಮ ಕೆಲಸಗಳು, ಇನ್ನೇನೂ ಇಲ್ಲ. ಇವಾಗ ಸ್ಟಾರ್ಟ್ ಆಯಿತು ನ್ಯೂಸ್ಗೂ. ಇನ್ನೇನು ಯಾವುದೋ ಬರ್ತಿದ್ವಲ್ಲ ಯಾವುದಾಳು ನಮ್ಮ ಪ್ರದೀಪ್ ಈಶ್ವರ್ದು
ಈ ಕುಮಾರಾನಂದು ಬಿಡದಿ ಟೌನ್ಶಿಪ್ತು ಇದೆಲ್ಲ ನ್ಯೂಸ್ ಬತ್ತಿತ್ತಲ್ಲ ಅದೆಲ್ಲ ಮುಗಿದೋಯ್ತು ನೋಡ್ಕೊ ಎಲ್ಲ ಮುಚ್ಚೋಯ್ತು. ಯಾಕಂದ್ರೆ ಡಿ ಬಸ್ ಬಂತು ಒಂದು ಹೊಸ ನ್ಯೂಸು, ಅದೆಲ್ಲ ಮುಚ್ಚೋಗಿ ಬಂದ್ಬಿಡ್ತು. ಇವಾಗ ಬಂದು ಮುಗೀತು ಕಥೆ. ಇನ್ನು ದರ್ಶನ್ ಕಥೆ ಮುಗಿಸ್ತಾರೆ ಬಿಡಿ ಇವ್ರು ಎಲ್ಲರೂ ಸೇರ್ಕೊಂಡು. ಉದ್ಧಾರ ಆಗಲ್ಲ ಇಂಥ ನಾಲ್ಕಗಳು. ಉದ್ಧಾರ ಆದ್ರೆ ಎಷ್ಟು ಹೆಂಗಾದರೂ ಈ ಥರ ಒಂದು ಕೆಲಸ ಮಾಡಿದ್ರೆ ಬೇಜಾರಾಗೋಯ್ತು ಕಣ್ರಿ. ಇಂಥ ಒಂದು ಬೇಜಾರು ನನಗೆ. ಇದು ಎಷ್ಟು ಬೇಜಾರಾಯ್ತು ಅಂತಂದ್ರೆ ಯಾಕೆ ಬೇಕಿತ್ತು ಇವ್ರಿಗೆಲ್ಲ ಇದೆಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಮನೆಯವ್ರು ನೋಡ್ಕೋತಾರೆ. ಅದಲ್ಲೇ ಇನ್ನೂ ಒಂದು ನ್ಯೂಸ್ ಬಂತು 2 ತಿಂಗಳಿಂದ. ಧನ್ವೀರ್ ಅವರು ದರ್ಶನ್ ವೈಫ್ ಜೊತೆಗೆ ತಿರುಗಾಡ್ತಿಲ್ಲ, ಅಲ್ಲಿಗೋಯ್ತಿಲ್ಲ ಇಲ್ಲಿಗೋಯ್ತಿಲ್ಲ. ಅದೆಲ್ಲ ನಿಮ್ಗೆ ಯಾಕ್ರಿ ಮಿನ್ರಿ ಮೀಡಿಯಾಗಳ ನಿಮ್ಗೆ ಯಾಕೆ ಅವೆಲ್ಲ? ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರ ಪಾಡ್ಗೆ ಅವ್ರು ಏನು ಅವ್ರು ಕೆಲಸ ಮಾಡ್ತಾರೆ. ಹಾಗಾದ್ರೆ ಪಿಕ್ಚರ್ ತೆಗೆದುಬಿಟ್ಬಿಟ್ಟು ದರ್ಶನ್ ಕೇಸ್ಗೆ ಅವ್ರ ಹೆಂಡತಿ ಜೊತೆಗೆ ಓಡಾಡೋಕ್ಕಾಗದ್ದ? ಒಬ್ಬ ಹೀರೋ ಪಿಕ್ಚರ್ ತೆಗೆದು ಬಿಡವಾ? ಬೇರೆ ಏನೋ ಕೆಲಸನೇ ಇರಲ್ವಾ ಅವ್ರದ್ದು? ಅವ್ರ ವೈಯಕ್ತಿಕ ಲೈಫ್ ಇರಲ್ವ? ಅವ್ರಿಗೆ ಯಾವುದು ಕೆಲಸಗಳಿರಲ್ವ? ಅದು ಬಿಟ್ಬಿಟ್ಟು ಯಾವಾಗಲೂ ತಿರ್ಗಾಡ್ಕೊಂಡು ಕೂತ್ಕೊಳ್ಳೋಕ್ಕದ್ದ? ಇವ್ರ ಜೊತೆಗೆ ದರ್ಶನ್ ಕೇಸ್ಗೆ ಎಲ್ರಿ ಇರ್ತಿದ್ರಿ ನೀವೆಲ್ಲ? ಏನು ರೀ ಮಾತಾಡ್ತೀರ? ಮಾತು ಬರ್ತಂದ್ಬಿಟ್ಟು ಹೆಂಗೆಂಗೋ ಮಾತಾಡೋದಲ್ಲ ಕಣ್ರಿ. ನ್ಯೂಸ್ ಮಾಡ್ತೀವಿ ಅಂತಂದ್ಬಿಟ್ಟು ಹೆಂಗೆಂಗೋ ಕಿತ್ತೋ ನ್ಯೂಸ್ ಮಾಡೋದಲ್ಲ. ಅನ್ನ ತಿನ್ನಕ ಅಂತಂದ್ಬಿಟ್ಟು ಬೇರೆಯವ್ರು ನಮ್ಗೆ ಬರ್ತದವೆಲ್ಲ ಅಂತ ಕೆಟ್ಟ ಕೆಲಸ ಮಾಡ್ಬಿಟ್ಟು ಅನ್ನ ತಿನ್ಬಾರ್ದು. ಯಾವತ್ತೇ ದುಡ್ಡು ತಿನ್ನಬೇಕು. ಇದ್ರ ಬಗ್ಗೆ ನೀವೇ ಮಾತಾಡಬೇಕು, ಕಮೆಂಟಲ್ಲಿ ನೀವೇ ಹೇಳ್ಬೇಕು. ನಾನೇನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಉದ್ದ ಹೇಳೋಕೆ ಹೋಗೋಷ್ಟು ನನ್ನ ದೊಡ್ಡ ವಿಡಿಯೋ ಮಾತಾಡೋಕ್ಕೂ ನಮ್ಗೆ ಬೇಜಾರು. ಯಾಕಂದ್ರೆ ದರ್ಶನ್ ವಿಷಯ ಅಂತಂದ್ರೆ ಅಷ್ಟು ಬೇಜಾರಾಗಿತ್ತು ಮಾತಾಡೋಕೆ. ಇವ್ರುಗಳು ಮಾಡೋ ಒಂದು ಅಲ್ಕಟ್ಟು ಕೆಲಸಗಳಿಗೆ ಅವರು ತಲೆ ತಕ್ಕೊಂಡು ಇನ್ನೂ ಜೈಲೊಳಗೆ ಕೂತಿರ್ಬೇಕಾಗದ ಅಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟದ ನೋಡಿ ಪಾಪ.